ಒಂದು ಮುಂಗಾರು ಮಾಡಿದ ನಂತರ ನನ್ನ ಆಡಿಯೋ ರಿಲೀಸು ಆಮೇಲೆ ಸಿನಿಮಾ ಮಾಡಿದಾಗೆಲ್ಲ ನನ್ನ ಕೃಷ್ಣಪ್ಪನ ಸಿಗ್ತಾನೆ ಇದ್ರು. ಒಂದ್ಸತಿ ಹೀಗೆ ಇಟ ಮುಂದೆ ತಿರ್ಗಾ ಹೊಡಿಬೇಕು ಅನ್ನೋ ತಿರ್ಗಿ ಏನೋ ಮಾಡಬೇಕು ಅಂತ ಮಾತಾಡಿ ಆಮೇಲೆ ಅವ್ರ ರಾಜಕಾರಣ ನಾನು ನಂದು ಸಿನಿಮಾ ಟೆಲಿವಿಷನ್ ಜರ್ನಿಗಳಲ್ಲಿ ಇಷ್ಟು ವರ್ಷ ಕಳೆದಿದ್ದು ನಮ್ಗೆ ನಿಜಕ್ಕೂ 18 ವರ್ಷ ಆಗಿದೆ ಅನ್ನೋದು ಕಿಂಚಿತ್ ಅಂದಾಜು ಕೂಡ ಅವರಿಗೂ ಇಲ್ಲ ನಮಗೂ ಇಲ್ಲ. ಕರೋನಾ ನಂತರ ರೀಸೆಂಟಾಗಿ ಒಂದ್ಸತಿ ಸಿಕ್ಕಿದಾಗ ಶುರು ಮಾಡಬೇಕು ಒಂದೇ ಹೇಳಿದ್ರು, ನಾನು ಹೊಸ ಕುದುರೆನೇ ತುಂಬ ಇಷ್ಟಪಡೋದು ಅಂತ ಒಂದು ಹಿಂಟ್ ಕೊಟ್ಟರು ನನಗೆ. ಅಲ್ಲಿಂದ ಹೊಸಬ್ರನ್ನ ಹುಡುಕಿ ಸಿಕ್ಕದ, ಇವರಿಬ್ರು ಸಿಕ್ಕಿದ್ರು. ಇದು ತುಂಬ ಗೊತ್ತಾಡಿದ್ದೀವಿ ನಾವು. ಅಂದರೆ ಹೊಸ ಮುಖ ಅಂದರೆ ಇನ್ಫಿನಿಟಿ ಅದು. ನೀವು ಆ್ಯಕ್ಟ್ ಮಾಡ್ಬೋದು, ಯಾರು ಬೇಕಾದ್ರೆ ಆ್ಯಕ್ಟ್ ಮಾಡ್ಬೋದು. ಏನದು ಸಿನಿಮ್ಯಾಟಿಕಲಿ ಯಾವ್ದು ವರ್ಕ್ ಆಗ್ತದೆ. ಇಷ್ಟೊಂದು ಜನ ಹುಡುಗರನ್ನ ತಂದಿರ್ತೀವಿ, ಇಷ್ಟೊಂದು ಜನ ಹೀರೋಯಿನ್ಸ್ ಜೊತೆ ಕೆಲಸ ಮಾಡಿರ್ತೀವಿ, ಎಲ್ಲ ಗೊತ್ತಿದ್ರು ಸುಮಾರು ವಿಷಯ ಗೊತ್ತಿರಲ್ಲ ನಮ್ಗೆ. ಪರದೆಗೆ ಏನು ಬೇಕು, ಯಾರು ದುಡ್ಡು ಕೊಟ್ಟು 100-150 ರೂಪಾಯಿ ಕೊಟ್ಟು ನೋಡೋನು ನನಗೆ 2.5 ತಾಸು ಒಂದು ಮುಖ ಹೋಲ್ಡ್ ಮಾಡುತ್ತಾ ಚಿಕ್ಕ ಪಾತ್ರ ಇರ್ಬೋದು, ಔಟ್ ಆಫ್ ಫೋಕಸ್ ಅಲ್ಲಿ ಬಂದು ಹೋಗೋನು ಕೂಡ ಒಂದು ಸಿನಿಮಾನ ಬೋರ್ಡಿಸ್ಬೋದು. ಎಲ್ಲ ಇರಬೇಕು, ಅವನಲ್ಲಿ ಏನೇನೋ ಇರಬೇಕು. ಏನದು ಎಲ್ಲ ಇರಬೇಕು ಅಂದ್ರೆ ಏನದು ನಟನೆ ಕಮ್ಯುನಿಕೇಟ್ ಆಗಬೇಕು, ಇಡೀ ಸಮಾಜಕ್ಕೆ ಒಂದು ಕನೆಕ್ಟಿಂಗ್ ಕೇಬಲ್ ಎಳಿಬೇಕು ಪರದೆಯಿಂದ ಒಬ್ಬ ನಟ. ನಾವು ಏನೇನೋ ಬರೀತೀವಿ, ಆ ಬರೆದಿದ್ದೆಲ್ಲದು ಕಮ್ಯುನಿಕೇಟ್ ಆಗಲ್ಲ, ಸುಮಾರು ಹರಿತೀವಿ ಅದೇ ಥರ. ಈ ಚಕ್ಕರಲ್ಲಿ ಈ ಆರ್ಟಿಸ್ಟ್ಗಳು ಹೊಸಬ್ರಿಗೆ ಮಾಡಿ ಅಂತ ಯಾರೇ ಹೇಳಿದ್ರು ತುಂಬಾ ಕಷ್ಟ ಇದೆ. ಅದು ಏನು ಹೊಸಬ್ರು ಅಂತ ತಕ್ಷಣ ಒಂದು ಸೆನ್ಸ್ ಇರಬೇಕು. ಅಂದ್ರೆ ಇವತ್ತಿನ ಕಾಲಕ್ಕೆ ಏನ್ ಬೇಕು, ಒಂದು ಹಸಿವು ಇರಬೇಕು, ಪ್ಯಾಷನ್ ಇರಬೇಕು. ಇಷ್ಟು ಜನ ಹೊಸಬ್ರನ್ನ ತಗೊಂಡ್ಬಂದಿದ್ದೆಲ್ಲ ಅವ್ರ ಪ್ಯಾಷನ್ ಅನ್ನು ನಾವು ಬಳಸಿ ಸ್ನೇಹಿತರಾಗಿ ಅವರಿಗೆ ಅಂದ್ರೆ ನಾವು ಇವ್ರು ತಂದ್ರು ಅಂತ ತುಂಬ ಜನ ಹೇಳ್ತಾರೆ, ಬಟ್ ಅವ್ರ ತ್ಯಾಗಗಳು ನಿಮ್ಗೆ ಗೊತ್ತೇ ಆಗೋದಿಲ್ಲ. ಸೊ 3 ಜನರಲ್ಲೂ ಆ ತ್ಯಾಗದ ಗುಣ ಇದೆ, ರೊಚ್ಚಿದೆ, ಹಸಿವಿದೆ, ತುಂಬಾ ಖುಷಿ ಕೊಡುತ್ತೆ. ಅದಕ್ಕೆ ನಾನು ಕಾರ್ಯಕ್ರಮದ ಬಿಗಿನಿಂಗ್ ಅಲ್ಲೇ ಕೇಳಿದೆ, ತುಂಬಾ ಹರಸಿ ಹೊಸಬರು ಬೇಕು, ತೀರಾ ತೀರ ಅವಶ್ಯಕತೆ ಇದೆ ಅಂತ ಮತ್ತೊಮ್ಮೆ ಕಳ್ಕಳಿಯಿಂದ ಕೇಳ್ಕೊತೇನೆ. ಆ ಜರ್ನಿ ನಾವು ಯಾವ್ಯಾವಾಗ ನಾವು ಹೊಸಬ್ರ ಜೊತೆ ಜರ್ನಿ ಮಾಡ್ತೀವೋ ಅವರಿಗೆ ಗೊತ್ತಿದ್ದಂಗೆ ಸುಮಾರು ವಿಷಯ ನಾನು ಕಲಿತಿರ್ತೀನಿ. ಅವ್ರು ಹೇಳ್ತಾರೆ ಇವರಿಂದೇನೋ ಕಲಿತೆ ಅಂತ. ನಮಗೂ ಸಾಕಷ್ಟು ವಿಷಯಗಳು ಗೊತ್ತಾಗುತ್ತೆ. ಅವರ ಎನರ್ಜಿ ಲೆವೆಲ್ಸ್, ಅವರಲ್ಲಿ ಬಿಡೋ, ಅವರ ಒಂದು ಅಟ್ರಾಕ್ಷನ್, ಅವ್ರ ಜನ್ಸಿ. ಇವಾಗ ಏನು 1 ಸೆಕೆಂಡಿನ ಪ್ರಮೋ ಮಾಡ್ಬೇಕಂತ ಇವಾಗ ಒಂದು ನಿಮಿಷದ ಪ್ರಮೋ ನೋಡೋಕ್ಕೂ ಪೇಷನ್ಸ್ ಇಲ್ಲ, ಕೈಗೆ ಹೋಗ್ತಾನೆ ಇರುತ್ತೆ. ಎಕ್ಸಸೈಸ್ ತರ 20 ಸೆಕೆಂಡಲ್ಲಿ ಎಲ್ಲದನ್ನು ಹೇಳಬೇಕು. ಬೋರ್ ಆಯ್ತಾ ತೆಗೆದು ಸೈಡಿಗೆ ಇಟ್ಬಿಡ್ತಾರೆ. ಅದೇ ತಲೆಮಾರಿದ್ದು. ಯಾಕೆ ಅವ್ರಿಗೆ ಬೋರ್ ಹೊಡೆಯುತ್ತೆ, ಹೆಂಗೆ ಅವ್ರನ್ನ 2 ತಾಸು ಗಂಟು ಹಾಕಬೇಕು, ಯಾಕೆ ನಗ್ತಾರೆ ಅವರು. ಚಿಕ್ಕದಾಗ ಒಂದು ಪೀಜೆ ಬೋರ್ ಜೋಕು, ಯಾವುದೋ ಒಂದು ಆರ್ಡಿನರಿ ಜೋಕ್ ಮಾಡಿದ್ರೆ ನಗರ, ಅವನ ಹತ್ರ ಕೂಡ ಸೇರಿಸಲ್ಲ. ಅವ್ರದ್ದು ಲೆವೆಲ್ಗಳೇ ಬೇರೆ ಆಗುತ್ತೆ. ಅಂದರೆ ಈ ತಲೆಮಾರಿನ ಪ್ರೇಕ್ಷಕ ವರ್ಗದ ಯೋಚನೆಗಳು ಅದು ಎಲ್ಲಿಗೋ ಇದ್ದಾವೆ. ಅವೆಲ್ಲವನ್ನು ನಾವು ತಿಳ್ಕೊಬೇಕಂದ್ರೆ ಅವ್ರು ಸಹವಾಸ ಮಾಡಲೇಬೇಕು. ಅದಕ್ಕೆ ಪ್ರೋತ್ಸಾಹ ಕೊಟ್ಟರು ಕೃಷ್ಣಪ್ಪಣ್ಣ. ತಿರ್ಗಾ ಅವರಿಗೆ ಹೊಸಬ್ರು ನನಗೆ ಅದೇ ಇಷ್ಟ ಆಗೋದು. ಹೊಸ ಕುದುರೆ ಮೇಲೆ ನಾನು ಬಾಜಿ ಕಟ್ಟೋದು ನನ್ಗೆ ಇಷ್ಟ ಆಗುತ್ತೆ. ಆ ಕುದುರೆಗಳು ಓಡಿಸೋದು ಅಂತ ಅಂದರು. ಅಲ್ಲಿಂದ ನಾನು ರೊಚ್ಚಿಗೆದ್ದು ಇಲ್ಲಿವರೆಗೆ ಬಂದು ಸಿನಿಮಾ ಕಂಪ್ಲೀಟ್ ಆಗಿದೆ. 2 ರಾಜ್ಯಗಳಲ್ಲಿ ಆಗಿದೆ, ಸುಮಾರು ಒಂದು 12-13 ಜಿಲ್ಲೆಗಳಲ್ಲಿ ಆಗಿದೆ. ಕರಾವಳಿಯ ಎಲ್ಲ ಜಿಲ್ಲೆಗಳು ಶೂಟ್ ಆಗಿದೆ. ಮಡಿಕೇರಿ, ಸಕಲೇಶಪುರ, ಬೆಂಗಳೂರು ಗ್ರಾಮಾಂತರ, ಮೈಸೂರಿನ ಕೆಲವು ಭಾಗಗಳಲ್ಲಿ ಶೂಟಿಂಗ್ ಆಗಿದೆ. ನೀನೇ ಇನ್ಫ್ಲೂಯೆನ್ಸ್ ಅದಕ್ಕೆ. ಆದಿವಾಸಿ ಕಾಂಟ್ರಾಸ್ಟ್. ಇವತ್ತಿನ ಕಾಲದವರು ಒಬ್ಬ ಆದಿವಾಸಿಗಳ ಬದುಕು ನೋಡಿ ಬೆಚ್ಚಿ ಬಿದ್ದುಬಿಡಲ್ಲ. ಈ ಒಂದು ಡೈಲಾಗ್ ಇದೆ, ನಾವು ನಾಡು ಮಂದಿ ಕಚಡಗಳು, ನಮ್ಮ 1000 ಪಟ್ಟು ಪ್ಯೂರಿಟಿ, ನಮ್ಮ 1000 ಪಟ್ಟು ಶುದ್ಧರಾಗಿರ್ತಾರೆ ಇವರು ಆದಿವಾಸಿಗಳು, ನಾವೆಲ್ಲ ಸೆಕೆಂಡ್ ಹ್ಯಾಂಡ್ ಗಾಡಿಗಳ ಥರ ಅಂತ. ಈಗ ಇವ್ರನ್ನ ತೋರಿಸ್ಬೇಕಂದ್ರೆ
ಇವರು ಯಾವ ಸ್ತರಕ್ಕೆ ಬಿದ್ದಿದ್ದಾರೆ ಅಂತ ಹೇಳಕ್ ಹೋಗಬೇಕಲ್ಲ, ಅದು ರಂಗಣ್ಣ ರಘುವರ್ಪ. ಕೇಳಿಸಿಲ್ಲ. ಹೊಸ ಕನ್ನಡ ಮಾತಾಡಿಸಿದ್ವಿ. ಅದು ಕನ್ನಡವೋ ಅಥವಾ ಅದು ಪೂರ್ತಿ ಭಾಷೆನ ಕ್ರಿಯೇಟ್ ಮಾಡಿದ್ದೀವಿ. ಅದು ಕಮ್ಯುನಿಕೇಟ್ ಆಗುತ್ತೆ ಅನ್ನೋ ದೃಢ ನಂಬಿಕೆ ನನಗೆ, ರಂಗಣ್ಣಗೆ. ಮತ್ತೆ ಅದರಲ್ಲಿ ಒಂದು ಅಕ್ಷರ ಚೇಂಜ್ ಮಾಡಬೇಡಿ ಅಂತ ಹಠ ಬಿದ್ದಿದ್ದು ನಮ್ಮ ಕಲಾ ನಿರ್ದೇಶಕ ಶಿವು ಮತ್ತೆ ಹರಿಕೃಷ್ಣ ಅವರು. ಅದು ನೀವು ಸ್ವಲ್ಪನೇ ನೋಡಿದ್ರಿ ಇವತ್ತು ಅವರ ಅಭಿನಯನ. ಇಡೀ ಅವರು ಮತ್ತೆ ಅವರ ಆದಿವಾಸಿ ಕ್ಯಾಂಪಿನ ಎಲ್ಲ ಪದಗಳು ಕ್ರಿಯೇಟ್ ಮಾಡಲ್ಪಟ್ಟ ಪದಗಳು, ಅವು ಯಾವುದೂ ಇಲ್ಲ. ಅಂದರೆ ಒಂದು ಆಲ್ಮೋಸ್ಟ್ ಒಂದು ಭಾಷೆನ ರಿಸರ್ಚ್ ಮಾಡಿ, ಅಂದರೆ ಒಂದ್ಸತಿ ಹೇಳಿದ ಪದ ಮತ್ತೊಂದ್ಸತಿ ಮುಂದೆ ಬಂದಾಗ ಅದೇ ಥರ ಇರಬೇಕು, ಆ ಥರ ಕೂತ್ಕೊಂಡು ಕೆತ್ತಿರೋ ಪದರಚನೆ ಇದೆ. ಅದನ್ನ ಅವರಾಗಿದ್ದಕ್ಕೆ ಮಾಡಿದ್ದಾರೆ, ಯಾರ ಕೈಲೂ ಸಾಧ್ಯ. ಅದು ಹೆಂಗೆ ಬರದನ್ನೇ ಹೇಳ್ತಾರೆ ಅನ್ನೋದು ನನಗೆ ಇದುವರೆಗೂ ಅರ್ಥ ಆಗಿಲ್ಲ. ಮುಂದೆ ಅರ್ಥ ಆಗೋದು ಬೇಡ. ನಿಮ್ಮ ಪ್ರತಿಭೆಗೊಂದು ರಾಯಿಸಿರುತ್ತೆ. ಈ ವರ್ಷಾಂತ್ಯಕ್ಕೆ ನಮ್ದು, ಕೃಷ್ಣಪ್ಪಣ್ಣಂದು, ಗಂಗಣ್ಣ, ಈ ಪ್ರೊಡಕ್ಷನ್ ಟೀಮ್ ಮತ್ತೆ ನಮ್ಮ ಎಂಟೈರ್ ತಂತ್ರಜ್ಞರ ಆಸೆ ಇರೋದು ಮುಂಗಾರು ಮಳೆ ಬಂದ ಟೈಮಿಗೆ ಮಾಡಬೇಕು ಅಂತ. 1 ಅಥವಾ 2 ವಾರ ಹಿಂದೆ ಮುಂದೆ ಬರ್ಲಿದ್ದೀವಿ. ಆಲ್ಮೋಸ್ಟ್ 95% ಶೂಟಿಂಗ್ ಮುಗಿದವ್ರು. ತಂದೆ ತಾಯಿ ಇಬ್ರು ಪಾತ್ರನೇ ಇಂಪಾರ್ಟೆಂಟ್. ನೇತ್ರ ಅವರು ಸೀರಿಯಲ್ ಕ್ಷೇತ್ರದವರು. ಸಿನಿಮಾ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ. ಇದು ಹೊಸ ಅನುಭವ ನನಗೆ ಸಿನಿಮಾ ಅಂತ ಹೇಳೋದು. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ನೇತ್ರ ಅಂತ ಇಬ್ಬರು ತಾಯಿ. ಮನಸ್ಸು ಹೃದಯ ಎರಡು ಒಂದೇ ಸರ್, ತಟ್ಟುಬಿಡೋದು ಒಟ್ಟಲ್ಲಿ. ಆ ಮನದ ಕಡಲು ಅಂದರೆ ಆ ಕಡಲಿಗೆ, ಅದು ಮನದ ಸಮುದ್ರ ಅಂದರೆ ತುಂಬ ರ್ಯಾಶ್ ಆಗುತ್ತೆ. ಕಡಲಲ್ಲಿ ಒಂದು ರೌದ್ರ ಇದೆ. ಕಡಲು ಅದು ಸ್ವೀಟ್ ಅಲ್ಲ, ಹೊಳೆ, ನದಿ, ಫಾಲ್ಸ್ ಥರದ್ದು ಸುಂದರವಾದ ಜಾಗ. ಕಡಲನ್ನ ನೋಡಿದ್ರೆ ತುಂಬ ಇನ್ಫೀರಿಯಾರಿಟಿ ಬರುತ್ತೆ, ಕೀಳರಿನ. ನಮ್ಗೆ ಗೊತ್ತಿಲ್ಲದೆ ಇರೋದು ಏನೇನೋ. ಹಿಮಾಲಯ ನೋಡೋದಕ್ಕೆ ಬರುತ್ತೆ ಒಂದು ವೇದಾಂತ. ನಾವೆಷ್ಟು ಚಿಕ್ಕವರು ಪ್ರಕೃತಿ ಮುಂದೆ. ಹಾಗೆ ಚಿತ್ರದ ಆರಂಭ, ಮಧ್ಯಂತರ ಮತ್ತೆ ಅಂತ್ಯ ಕಡಲ ಮೇಲೆ. ಅದನ್ನೇ ನಾಯಕ ನಾಯಕಿಯರು ಅವರು ಬದುಕನ್ನು ರಿಪೇರಿ ಮಾಡ್ಕೊಳ್ಳೋಕೆ ಅದನ್ನ ಹೇಗೆ ಆ ಸಮುದ್ರದಲ್ಲಿ ಏನಾಗ್ತಾರೆ ಅನ್ನೋದೇ ಕ್ಲೈಮ್ಯಾಕ್ಸು. ಅದು ನೋಡ್ಬೇಕು. ನನಗೂ ಸಮುದ್ರದ ಚಿತ್ರೀಕರಣ ತುಂಬ ಹೊಸ ಅನುಭವ. ಈ ಚಿತ್ರದ ಕ್ಲೈಮ್ಯಾಕ್ಸ್ ಅಂತೂ ಸಿಕ್ಕಾಪಟ್ಟೆ ಬಾಧೆ ಬಿದ್ದು ತೆಗೆದಿದ್ದೀವಿ. ಅದು ನೈಟ್ ಎಫೆಕ್ಟ್ ಬೇರೆ, ಸಮುದ್ರದ ಮಧ್ಯೆನೇ ಹೋಗಿ ತೆಗೆದಿದ್ದೀವಿ. ನೀವು ಕೇಳಿದ ಪ್ರಶ್ನೆಗೆ ನಾನು ಈಗ ಹೇಳ್ತಾ ಹೋದರೆ ಕಥೆನೇ ಹೇಳಬೇಕಾಗುತ್ತೆ. ಸೊ ನಮಗೆ ನಂಬಿಕೆ ಇದೆ ಆ ಕಥೆ ಹೀಗಿದೆ ಅಂತ. ಅದು ನಿಮ್ಮ ಮುಂದೆ ಬಂದಾಗ ನೀವೇ ಹೇಳಬೇಕು. ಅದೊಂದು ಚರಿತ್ರಾರ್ಹ ಸೀನ್ಗಳು ಸುಮಾರಿದ್ದಾವೆ ಸಿನಿಮಾದಲ್ಲಿ ಕಡಲಿನ ಮೇಲೆ.